ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ? ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ, ಅದಕ್ಕೆ ಅವಮಾನ ಮಾಡಿದ್ದಾರೆ. ಬಿಜೆಪಿಯವರು ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮುಖಾಂತರ ಅವಮಾನ ಮಾಡಿದ್ರು, ಈಗ ರಿಪಬ್ಲಿಕ್ ಡೇ ಅಲ್ಲಿ ಅವಮಾನ ಮಾಡ್ತಿದ್ದಾರೆ. ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಬಿಜೆಪಿಯವರಿಗೆ ಕರ್ನಾಟಕ ಕಂಡ್ರೆ ಆಗಲ್ಲ. ಬಿಜೆಪಿಯಿಂದ ಎಲೆಕ್ಟ್ ಆಗಿರೋ ಎಂಪಿಗಳು ನಾಲಾಯಕಗಳು. ಯಾವನಾದ್ರೂ ಎಂಪಿಗೆ ಯೋಗ್ಯತೆ ಇದ್ರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ರಪ್ಪ. ಏನಾದ್ರೂ ಮಾತಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡಲ್ಲ. ಸೋಮಣ್ಣ ಸಾಹೇಬರು ರಾಜ್ಯಾಧ್ಯಕ್ಷರಾಗೋ ಬಿಸಿಯಲ್ಲಿದ್ದಾರೆ. ಯತ್ನಾಳವ್ರೆ ಏನೇನು ಓ ಅಂತ ಮಾತಾಡ್ತಿರಲ್ಲ, JCBಯಲ್ಲಿ ಕುತ್ಕೊಂಡೆ ಮಾತಾಡಿ ಇದ್ರ ಬಗ್ಗೆ. ಅಶೋಕಣ್ಣ ನೀವು ಮಾತಾಡಬೇಕು. ಇನ್ನ ನಮ್ಮ ಘನವೆತ್ತ ಎಂಪಿಗಳು ನಮ್ಮ ತೇಜಸ್ವಿ ಸೂರ್ಯ ಅವರು ಇದಾರಲ್ಲ ಸರ್, ರನ್ನಿಂಗ್ ರೇಸ್ ಓಡ್ತಾ ಇದ್ದೀರಾ, ಓಡಿ ಸರ್. ಕರ್ತವ್ಯ ಪಥಲ್ಲಿ ನಮ್ದು ಟ್ಯಾಬ್ಲೆಟ್ ಯಾವಾಗ ಹೋಗುತ್ತೋ ತೇಜಸ್ವಿ ಸೂರ್ಯ ಅವರ ದಯವಿಟ್ಟು ಉತ್ತರಿಸಿ. ನಾನು ಬಿಜೆಪಿಯವ್ರನ್ನ ಕೇಳಕ್ ಬಯಸ್ತೀನಿ, ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಿಪಬ್ಲಿಕ್ ಡೇ ಇಂದ ಅನ್ಯಾಯ ಆಗಿದೆ. ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ರಿ? ಅಷ್ಟೇ ನನ್ನ ಪ್ರಶ್ನೆ. ಇದಕ್ಕೆ ನಾನು ನಮ್ಮ ಗೌರವಾನ್ವಿತ ನಾಲಾಯಕ ಎಂಪಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಎಲ್ಲಾದ್ರೂ ಮೆನ್ಷನ್ ಮಾಡಿದಾರ ಸರ್? ಓಕೆ, ಈಗ BK ಹರಿಪ್ರಸಾದ್ ಸರ್ OBC ಚಾಂಪಿಯನ್, OBC ಲೀಡರು, ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡರು, ಹರಿಯಾಣ ಇನ್ಚಾರ್ಜ್. OBC ಲೀಡರ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನ. ನೀವು ದಯವಿಟ್ಟು ಆ ವಿಡಿಯೋ ನೋಡಿ. ನಾನು ರಾಜ್ಯಪಾಲರು ಬರೋವಾಗ ನಾನು ಅವ್ರಿಗೆ ರಾಜ್ಯಪಾಲರಿಗೆ ಅಡ್ಡ ಬಂದು ಆ ಕಡೆ ಸೈಡ್ಗೆ ಹೋಗಿ ನಮಸ್ಕಾರ ಹಾಕಿ, ಸಾಹೇಬ್ರೆ ನ್ಯಾಷನಲ್ ಅಂತ ಮೇಳೋಗಿ ಸರ್ ಅಂತ ನಾನು ಕೇಳಿದೆ. ನೀವು ಆ ವಿಡಿಯೋ ನೋಡಬಹುದು. ನಾವು ರಾಜ್ಯಪಾಲರನ್ನ ಬಂದು ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನ್ಯಾಷನಲ್ ಅಂತ ಮೇಳದೆ ಹೊರಟೋದ್ರೆ ನಾನು ಕೈ ಮುಗಿದು ರಾಜ್ಯಪಾಲರೇ ದಯವಿಟ್ಟು ನ್ಯಾಷನಲ್ ಅಂತ ಮಾಡಿ ಅಂತ ಕೇಳೋದ್ ತಪ್ಪ? ಹರಿಪ್ರಸಾದ್ ಸಾಹೇಬ್ರು ಮುಂದೆ ಹಿಂದ್ಗಡೆಯಿಂದ ಅವರು ಮಾರ್ಷಲ್ಸ್ ಬಿಡ್ಲಿಲ್ಲ, ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಅಂತ ಮೇಳಿ ಅಂತ ಕೇಳಿದ್ದು. ಇವರು ಮಾರ್ಷಲ್ಗಳು ತಳ್ಳಿದ್ರು. ಬಿಜೆಪಿಯವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದ್ರು. ಒಂದು OBC ಲೀಡರ್ನ ನಡೆಸ್ಕೊಳ್ಳೋ ರೀತಿನ? ಯಾಕೆ ಬಿಜೆಪಿಯವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಕಂಡ್ರೆ ಆಗಲ್ಲ, BK ಹರಿಪ್ರಸಾದ್ ಸರ್ನ ಕಂಡ್ರೆ ಆಗಲ್ಲ, ಪ್ರದೀಪ್ ಈಶ್ವರ್ನ ಕಂಡ್ರು ಆಗಲ್ಲ. OBCಗಳನ್ನ ಹೆಂಗ್ ತುಳಿಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಿಜೆಪಿಯವರು. ನಾವೇನ್ ಮಾಡೋದು? OBCಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ. ಯಾಕೆ OBCಗೆ ಸ್ವಾಭಿಮಾನ ಇಲ್ವಾ? ನಮಗ್ ಧೈರ್ಯ ಇಲ್ವಾ? ಇವ್ರನ್ನ ಫೇಸ್ ಮಾಡೋ ಶಕ್ತಿ ಇಲ್ವಾ? ನೋಡಿ, ವಿನಾಕಾರಣ ನಾನು ಹೇಳೋದು ಎವಿಡೆನ್ಸ್ ಸಮೇತ ಕೊಡಕ್ ಕೇಳಿ ಸರ್. ಎಲ್ಲಾದ್ರೂ ರಾಜ್ಯಪಾಲರಿಗೆ ನಾವು ಅಗೌರವ ತೋರಿಸಿದ್ರೆ ನಾವು ಗೌರವಾನ್ವಿತ ರಾಜ್ಯಪಾಲರೇ ನೀವು ನಮ್ಮ ಸ್ಟೇಟ್ ಇಂದ ಹೋಗಿ ಅಂದೆ. ನಾನು ಹಿಂದಿಯಲ್ಲಿ ಹೇಳಿದೆ, ರಾಜ್ಯಪಾಲರನ್ನ ಕಳಿಸಿಕೊಡಿ, ಕರ್ನಾಟಕವನ್ನ ಉಳಿಸಿಕೊಡಿ. ಹಿಂದಿ ಟ್ರಾನ್ಸ್ಲೇಷನ್ ChatGPTಗೆ ಹಾಕಿ, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಸ್ಲ್ಯಾಂಗ್ ಚೇಂಜು. ನಾನು ಟೀಚರು, ಸ್ಟೂಡೆಂಟ್ಸ್ ಕೇಳಿಸ್ಬೇಕಲ್ವಾ? ಜೋರಾಗಿ ಹೇಳ್ತಿದ್ದೀನಿ. ನನ್ನ ಮೇಲೆ ಕ್ರಮ ತಗೊಳ್ಳಿ, ತಪ್ಪಿದ್ರೆ ತಗೊಳ್ಳಿ. ಬಿಜೆಪಿಯವರು ನಮ್ಮ ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದಿದ್ದಾರೆ, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು. ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ ಬಿಜೆಪಿಯವರೇ? ಅಶೋಕಣ್ಣ ನೀನ್ ಆನ್ಸರ್ ಹೇಳ್ಬೇಕು. ಮತ್ತೆ ನಿನ್ನೆ ಚಲವಾದಿ ನಾರಾಯಣ ಸೋಮಣ್ಣ ಎಗ್ಗಿಲ್ದೆ ಮಾತಾಡ್ತಾರೆ. ಚಲವಾದಿ ನಾರಾಯಣ ಸೋಮಣ್ಣ ಸೋಮಣ್ಣಗೆ ಅದೇನಾಗುತ್ತೆ ಗೊತ್ತಿಲ್ಲ. ಬಿಜೆಪಿ ಅವ್ರಿಗೆ ನಾವು ಪಾಠ ಕಲಿಸ್ತೀವಿ. ಇವತ್ತು ಹಾಸನಿಂದ ರಾಣಕಾಳೆ ಊದ್ತಿದ್ದಾರೆ ಕುಮಾರಣ್ಣ ಅವರು. ಈಗ ಬರುವಾಗ ಇನ್ನ ಕುಮಾರಣ್ಣನ ಸ್ಪೀಚ್ ಸ್ಟಾರ್ಟ್ ಆಗ್ಲಿಲ್ಲ. ನಾನು ವೈಯಕ್ತಿಕವಾಗಿ ಪಾಲಿಟಿಕ್ಸ್ ಅಲ್ಲಿ ಕುಮಾರಣ್ಣ ನನಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಪವರ್ ಎಲ್ಲಿದ್ರೆ ಅಲ್ಲಿರ್ಬೇಕು ಗುರು ಅಂತ ಹೇಳ್ಕೊಡ್ತಾರೆ ಅವರು. ಕುಮಾರಣ್ಣ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಬಿಜೆಪಿಗೆ ಬೆನ್ನು ಚೂರಿ ಹಾಕಿದ್ರು, ಕಾಂಗ್ರೆಸ್ಗೆ ಬೆನ್ನು ಚೂರಿ ಹಾಕಿದ್ರು. ಅವರೇ ಇವತ್ತು ಹೇಳಿದ್ದಾರೆ ಆಕಸ್ಮಿಕವಾಗಿ 2 ಸಲ ಮುಖ್ಯಮಂತ್ರಿ ಆಗಿದ್ದೆ ಅಂತ. ಮತ್ತೆ 28ಕ್ಕೆ 29ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಕುಮಾರಣ್ಣನ ಓಪನಿಂಗ್ ಲಾಂಚ್ ಟಾಕ್ಸಿಕ್ ಟ್ರೈಲರ್. ನಮಗೆ ಟಾಕ್ಸಿಕ್ ಅಲ್ಲಣ ಬೇಕಾಗಿರೋದು, ಅಮೃತ ಬೇಕಾಗಿರೋದು ರಾಜ್ಯಕ್ಕೆ. ಟಾಕ್ಸಿಕ್ ಅಂದ್ರೆ ವಿಷ. ಕುಮಾರಣ್ಣ ನಿಮ್ಮ IT ಪೇಜಸ್ ಅವ್ರಿಗೆ ಹೇಳಿ, ಪಾಪ ನಿಮ್ದು ಅದ್ಯಾವುದೋ JDS ಸೆಕ್ಯುಲರ್ ಪೇಜ್ ಇದೆ ಅಲ್ವಾ, ಆ ಸೆಕ್ಯುಲರ್ ಪದ ತೆಗೆಸ್ಬಿಡಿ. ಪರವಾಗಿಲ್ಲ ಕುಮಾರಣ್ಣ, ನಿಮ್ಮ IT ಹುಡುಗರು ಬಹಳ ಪ್ರೀತಿಸ್ತಾರೆ ನಮ್ಮನ್ನ, ಇನ್ನು ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಲಿ. ನಿಮ್ ಹುಡುಗರಿಗೆ ಏನ್ ಕಾಮನ್ ಸೆನ್ಸ್ ಬೇಡವನ? ನಿಮ್ಮನ್ನ ಓಪನಿಂಗ್ ಲಾಂಚ್ ಟಾಕ್ಸಿಕ್ ಎಲ್ಲ ಮಾಡ್ತಾರೆ, ಯಾವ್ದಾದ್ರು ಅಮೃತ ದಾರಿಯಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಕುಮಾರಣ್ಣ, ಯಾಕೆಂದ್ರೆ ನಮ್ಮ ಅನಿವಾರ್ಯತೆ ನಿಮಗೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಕುಮಾರಣ್ಣ. ಕರ್ನಾಟಕದ ಪ್ರತಿಯೊಬ್ಬ ಮತದಾರ, ಕಾಮನ್ ಮ್ಯಾನ್, ನಾನು ಹೇಳೋ ವಿಚಾರವನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಕಳೆದ MP ಚುನಾವಣೆಯಲ್ಲಿ ಅದೇನೋ ನ್ಯಾಷನಲಿಸಂ, ಪೇಟ್ರಿಯಾಟಿಸಂ ಅಂತ ಬಿಜೆಪಿಗೆ ವೋಟ್ ಹಾಕದಂತ ಪ್ರತಿಯೊಬ್ರು ಯೋಚನೆ ಮಾಡಬೇಕು.
ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರೋ 4 ಬಿಜೆಪಿ ಎಂಪಿಗಳನ್ನ ಅವಕಾಶ ಸಿಕ್ಕಿದ್ರೆ ನೀವು ಕೇಳಬೇಕು. ರಿಪಬ್ಲಿಕ್ ಡೇ ನಡೆಯುತ್ತೆ January 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದ್ರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ? ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ, ಅದಕ್ಕೆ ಅವಮಾನ ಮಾಡಿದ್ದಾರೆ. ಬಿಜೆಪಿಯವರು ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮುಖಾಂತರ ಅವಮಾನ ಮಾಡಿದ್ರು, ಈಗ ರಿಪಬ್ಲಿಕ್ ಡೇ ಅಲ್ಲಿ ಅವಮಾನ ಮಾಡ್ತಿದ್ದಾರೆ. ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಬಿಜೆಪಿಯವರಿಗೆ ಕರ್ನಾಟಕ ಕಂಡ್ರೆ ಆಗಲ್ಲ. ಬಿಜೆಪಿಯಿಂದ ಎಲೆಕ್ಟ್ ಆಗಿರೋ ಎಂಪಿಗಳು ನಾಲಾಯಕ್ಗಳು. ಯಾವನಾದ್ರೂ ಎಂಪಿಗೆ ಯೋಗ್ಯತೆ ಇದ್ರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ರಪ್ಪ. ಏನಾದ್ರೂ ಮಾತಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡಲ್ಲ. ಸೋಮಣ್ಣ ಸಾಹೇಬರು ರಾಜ್ಯಾಧ್ಯಕ್ಷರಾಗೋ ಬಿಸಿಯಲ್ಲಿದ್ದಾರೆ. ಯತ್ನಾಳ್ ಅವರೇ ಏನೇನು ಓ ಅಂತ ಮಾತಾಡ್ತಿರಲ್ಲ, JCBಯಲ್ಲಿ ಕುತ್ಕೊಂಡೇ ಮಾತಾಡಿ ಇದ್ರ ಬಗ್ಗೆ. ಅಶೋಕಣ್ಣ ನೀವು ಮಾತಾಡಬೇಕು. ಇನ್ನ ನಮ್ಮ ಘನವೆತ್ತ ಎಂಪಿಗಳು ನಮ್ಮ ತೇಜಸ್ವಿ ಸೂರ್ಯ ಅವರು ಇದಾರಲ್ಲ ಸರ್, ರನ್ನಿಂಗ್ ರೇಸ್ ಓಡ್ತಾ ಇದ್ದೀರಾ, ಓಡಿ ಸರ್. ಕರ್ತವ್ಯ ಪಥಲ್ಲಿ ನಮ್ದು ಟ್ಯಾಬ್ಲೆಟ್ ಯಾವಾಗ ಹೋಗುತ್ತೋ ತೇಜಸ್ವಿ ಸೂರ್ಯ ಅವರ ದಯವಿಟ್ಟು ಉತ್ತರಿಸಿ. ನಾನು ಬಿಜೆಪಿಯವ್ರನ್ನ ಕೇಳಕ್ ಬಯಸ್ತೀನಿ, ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಿಪಬ್ಲಿಕ್ ಡೇ ಇಂದ ಅನ್ಯಾಯ ಆಗಿದೆ. ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ರಿ? ಅಷ್ಟೇ ನನ್ನ ಪ್ರಶ್ನೆ. ಇದಕ್ಕೆ ನಾನು ನಮ್ಮ ಗೌರವಾನ್ವಿತ 4 ಎಂಪಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಎಲ್ಲಾದ್ರೂ ಮೆನ್ಷನ್ ಮಾಡಿದಾರ ಸರ್? ಓಕೆ, ಈಗ BK ಹರಿಪ್ರಸಾದ್ ಸರ್ OBC ಚಾಂಪಿಯನ್, OBC ಲೀಡರು, ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡರು, ಹರಿಯಾಣ ಇನ್ಚಾರ್ಜು. OBC ಲೀಡರ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನ. ನೀವು ದಯವಿಟ್ಟು ಆ ವಿಡಿಯೋ ನೋಡಿ. ನಾನು ರಾಜ್ಯಪಾಲರು ಬರೋವಾಗ ನಾನು ಅವ್ರಿಗೆ ರಾಜ್ಯಪಾಲರಿಗೆ ಅಡ್ಡ ಬಂದು ಆ ಕಡೆ ಸೈಡ್ಗೆ ಹೋಗಿ ನಮಸ್ಕಾರ ಹಾಕಿ, ಸಾಹೇಬ್ರೆ ನ್ಯಾಷನಲ್ ಅಂತ ಮೇಳೋಗಿ ಸರ್ ಅಂತ ನಾನು ಕೇಳಿದೆ. ನೀವು ಆ ವಿಡಿಯೋ ಅಲ್ಲಿ ನೋಡ್ಬೋದು. ನಾವು ರಾಜ್ಯಪಾಲರನ್ನ ಬಂದು ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನ್ಯಾಷನಲ್ ಅಂತ ಮೇಳದೆ ಹೊರಟೋದ್ರೆ ನಾನು ಕೈ ಮುಗಿದು ರಾಜ್ಯಪಾಲರೇ ದಯವಿಟ್ಟು ನ್ಯಾಷನಲ್ ಅಂತ ಮಾಡಿ ಅಂತ ಕೇಳೋದ್ ತಪ್ಪ? ಹರಿಪ್ರಸಾದ್ ಸಾಹೇಬ್ರು ಮುಂದೆ ಹಿಂದ್ಗಡೆಯಿಂದ ಅವರು ಮಾರ್ಷಲ್ಸ್ ಬಿಡ್ಲಿಲ್ಲ, ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಅಂತ ಮೇಳಿ ಅಂತ ಕೇಳಿದ್ದು. ಇವರು ಮಾರ್ಷಲ್ಗಳು ತಳ್ಳಿದ್ರು. ಬಿಜೆಪಿಯವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದ್ರು. ಒಂದು OBC ಲೀಡರ್ನ ನಡೆಸ್ಕೊಳ್ಳೋ ರೀತಿನ? ಯಾಕೆ ಬಿಜೆಪಿ ಅವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಸಿದ್ದರಾಮಯ್ಯ